ಮಾನ್ವಿ ಪುರಸಭೆಯಲ್ಲಿ ಸಾಮಾನ್ಯ ಸಭೆಯಲ್ಲಿ ಗುಡುಗಿದ ವಿರೋಧ ಪಕ್ಷದ ನಾಯಕ ರಾಜಾ ಮಹೇಂದ್ರ ನಾಯಕ್. ಮಹಾನ್ ನಾಯಕರ ಭವನ ನಿರ್ಮಾಣಕ್ಕೆ ಸಿಎ ಸೈಟ್ ನೀಡುವಂತೆ ಆಗ್ರಹ. ಸಿಎ ಸೈಟ್ಗಳ ಬಗ್ಗೆ ಸಭೆಗೆ ಮಾಹಿತಿ ನೀಡುವಂತೆ ಮಹೇಂದ್ರ ನಾಯಕ್ ಆಗ್ರಹ. ಹೌದು, ಮಾನ್ವಿ ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿ ಅನುಮೋದನೆಯಾದ ಲೇಔಟ್ಗಳಲ್ಲಿ ಸಿಎ ಸೈಟ್ಗಳ ಬಗ್ಗೆ ಸಭೆಗೆ ಮಾಹಿತಿ ನೀಡಬೇಕು. ಮಹಾನ್ ನಾಯಕರ ಭವನ ನಿರ್ಮಾಣಕ್ಕೆ ಯಾಕೆ ಕೊಟ್ಟಿಲ್ಲ ಎಂದು ವಿರೋಧ ಪಕ್ಷದ ನಾಯಕ ರಾಜಾ ಮಹೇಂದ್ರ ನಾಯಕ್ ದೊರೆ ಗುಡುಗಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪುರಸಭೆಯ ಭವನದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿ, ಅಂಬೇಡ್ಕರ್ ಭವನ, ವಾಲ್ಮೀಕಿ ಭವನ, ದೇವರಾಜ ಅರಸು ಭವನ, ಬಾಬು ಜಗಜೀವನ್ ರಾಮ್ ಭವನ ನಿರ್ಮಾಣ ಮಾಡುವುದಕ್ಕೆ ಅವಕಾಶ ಕೊಡಿ. ಯಾವುದೋ ಒಂದು ಪಕ್ಷಕ್ಕೆ ಸಿಎ ಸೈಟ್ ಕೊಡ್ತೀರಾ ಅಂದ್ರೆ ಎಲ್ಲಿದೆ ಕಾನೂನು ಎಂದರು. ಮಾನ್ವಿ ಲೇಔಟ್ನಲ್ಲಿ ಮಾಡಲಾಗುತ್ತದೆ, ಆದರೆ ಏಕ ವಿನ್ಯಾಸ ನೆಪದಲ್ಲಿ ಸಿಎ ಸೈಟ್ ಮಾಡದೇ ಇರುವ ಚಾಳಿ ಎಂದು ವಿರೋಧ ಪಕ್ಷದ ನಾಯಕ ಮಹೇಂದ್ರ ನಾಯಕ್ ಕಿಡಿಕಾರಿದರು. ಯಾವಾಗ ಆಲ್ರೆಡಿ ಆಗಿದೆ ಅಂದ್ರೆ ಈ ಅಜೆಂಡಾದಲ್ಲಿ ಸಬ್ಜೆಕ್ಟ್ ತಗೋದ ಅವಶ್ಯಕತೆ ಇಲ್ಲ. ಒಂದ್ಸತಿ ಕೊಡ್ತೀವಿ ನಾವು ಅಪ್ರೂವ್. ಅಬ್ಜೆಕ್ಷನ್ ಇದೆಯಾ? ಮೌಖಿಕ ಹೇಳಕ್ಕೆ ಇದೆ, ನಾಟಕ ಕಂಪನಿ ಅಲ್ಲ. ಏನ ಕಾನೂನು ಪ್ರಕಾರ ಸಾಮಾನ್ಯ ಸಭೆ ಅಂತೇಳಿ ಎಲ್ಲ ಜನರಿಗೆ ನಾವಿಲ್ಲಿ ಕುಳಿತು ಅಭಿವೃದ್ಧಿ ಏನ್ ಮಾಡ್ತೀವಿ, ಎಷ್ಟರ ಮಟ್ಟಿಗೆ ಆಗಿದೆ ಅಂತ ತೋರಿಸಲಿಕ್ಕೆ ಕೊಡ್ಬೇಕಾಗ್ತದೆ. ನಾನು ಸಿಎ ಸೆಟ್ ಯಾಕೆ ಹೇಳ್ತೀನಿ ಅಂದ್ರೆ, ಗೌಡಾಚಾರ್ಯ ಸಿಎ ಸೆಟ್ ಯಾಕೆ ಹೇಳ್ತಂದ್ರೆ, ಸಿಎ ಸೆಟ್ ಹತ್ತರಲ್ಲಿ ಈಗಾಗಲೇ ಸುಮಾರು 20 ವರ್ಷದಿಂದ ಪರಿದುಮರೆಯವರು, ಸುಕುಮರಿಯವರು, ಲಕ್ಷ್ಮಕ್ಕ ಅವರು, ನಾವು ಏನ್ರಿ ಪತ್ರಿಕಾ ಭವನಕ್ಕೆ ಕಟ್ಟಡಕ್ಕೆ ಹೋಗ ಸಿಎ ಸೆಟ್ ಕೊಡಿ ಏನ್ರಿ, ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ ಕೊಡ್ರಿ, ಆಮೇಲೆ ವಾಲ್ಮೀಕಿ ಭವನ, ಅಂಬೇಡ್ಕರ್ ಭವನ, ಬಾಬು ಜಗಜೀವನ್ ಭವನ ಏನ್ರಿ, ಆಮೇಲೆ ಹಿಂದುಳಿದ ವರ್ಗದ ನಾಯಕ ದೇವರಾಜ ಅರಸು ಭವನಕ್ಕೆ ಒಂದಾದರೂ ಕೊಟ್ಟಿದ್ದು ಉದಾಹರಣೆ ಇದೆಯಾ? ನಾವು ಅಪ್ರೂವ್ ಕೊಟ್ಟಿಲ್ಲ, ರೆಸರ್ವೇಷನ್ ಮಾಡಿ ಕೊಟ್ಟಿಲ್ಲ, ಈ ಕಣ್ಣು ಮುಚ್ಚಿಕೊಂಡಿರ್ತೀರಿ ಲೇಔಟ್ ಮಾಡಕ್ಕಲ್ಲಿಗೆ. ನಿಮಗೇನು ಗೊತ್ತದ? ನಾವು ರೆಸರ್ವೇಷನ್ ಮಾಡಿದ್ದು. ನಾವು ಕೊಟ್ಟಿದ್ದು 8-20 ವರ್ಷ ಕೆಳಗಿಲಿಂದ. ಈಗ ಬಂದಿರಿ, ಎಷ್ಟು 1 ವರ್ಷ ಆಯ್ತು, 2 ವರ್ಷ ಆಯ್ತು. ದೀರ್ಘಾವಧಿಗೆ ಮಾತ್ರ ಸೀಮಿತ ಆಗಿದೆ. ನಿಮಗೆ ಸಿಎ ಸೈಟ್ ಬಗ್ಗೆ ನಿಮ್ಗೆ ನಾಲೆಜ್ ಇಲ್ಲ. ಸಂಬಂಧಪಟ್ಟ ಜೀವಿಗಳು ಯಾರಾದ್ರೂ ಕರೆದ್ರಿ, ಇಲ್ಲ ಚೀಫ್ ಆಫೀಸರ್ ಸ್ಪಷ್ಟೀಕರಣ ಕೊಡಿ. ಈಗ ರೆಸರ್ವೇಷನ್ ಮಾಡಿ ಕನ್ನಡ ಸಾಹಿತ್ಯ ಪರಿಷತ್ಗ, ಪತ್ರಿಕಾ ಭವನಕ್ಕ, ಏನ್ರಿ ವಾಲ್ಮೀಕಿ ಭವನಕ್ಕ, ಅಂಬೇಡ್ಕರ್ ಭವನ, ಹಿಂದುಳಿದ ವರ್ಗ ನಾಯಕ ನಮ್ಮ ದೇವರಾಜ ಅರಸು ಭವನಕ್ಕೆ ಸಾಕಷ್ಟು ಕೊಟ್ಟಿವಿ. ಆಮೇಲೆ ಸಾಕಷ್ಟು ವೃತ್ತಗಳಿಗೆ ಈಗಾಗಲೇ ನಾವು ರಿಜಿಸ್ಟ್ರೇಷನ್ ಮಾಡಿ ಅಧ್ಯಕ್ಷರ ಮಾಡಬೇಕು. ಒಂದು ನಾವು ಡಿ ಸಿ ಹೋಗಿ ಕಾಪಿ ಕೊಟ್ಟು ನಮ್ಗೆ ಈ ವೃತ್ತ ನಿಮ್ದು ಆಗಿದೆ ಅಂತ ಇದರಲ್ಲಿ ತೋರಿಸೇ ಇಲ್ಲ. ಬರೀ ಸರ್ವಾನುಮತದಿಂದ ಒಪ್ಪಿಗೆ ಕೊಟ್ಟಿವಿ. ಆದ್ರೆ ನಾವು ಡಿ ಸಿ ಅವರಿಗೆ ಕೇಳಿಲ್ಲ, ಸರ್ ನಾವು ಇಲ್ಲಿ ಪ್ರಕಟಣೆ ಮಾಡ್ತೀವಿ, ಪತ್ರಿಕೆ ಮೂಲಕ ಪ್ರಕಟಣೆ ಮಾಡಿ ಅದನ್ನ ಯಾರನ್ನ ಅಧ್ಯಕ್ಷರಿದ್ರೆ ಸಬ್ಜೆಕ್ಟ್ಗೆ ಅವ್ರು ಹಾಕ್ಬೋದು, ಇಲ್ಲದ್ರೆ ಅದನ್ನ ನಾವು ಆದೇಶ ಮಾಡಿ ಕೊಡ್ತೀವಿ. ನಾನು ಈಗಾಗಲೇ ಸುಮಾರು 4 ವರ್ಷ ಕೆಳಗೆ ಏನ ಕನ್ನಡದ ಪ್ರಿಯ ಹೊರನಟ ಏನ್ರಿ ಪುನೀತ್ ರಾಜ್ಕುಮಾರ್ ವೃತ್ತದ ಬಗ್ಗೆ ಕೊಟ್ಟಿದ್ದೆ. ಇದುವರೆಗೂ ನಮ್ಗೆ ಆನ್ಸರ್ ಕೊಟ್ಟಿದೆ. ಒಂದು ವಿಜಯಲಕ್ಷ್ಮಿ ಚೀಫ್ ಆಫೀಸರ್ ಇದ್ದ, ಜಗದೀಶ್ ಅವರಿದ್ದ, ಗಂಗಾಧರ ಚೀಫ್ ಆಫೀಸರ್ ಇದ್ದ, ಮತ್ತೆ ಇವರು ಸಾರ್ ಇದ್ದಾರೆ. ಒಂದರ ಉತ್ತರ ಕೊಟ್ಟಿದೆ ನಮ್ಗ. 10 ವರ್ಷ ಕೆಳಗೆ ನಾವು ರಿಜಿಸ್ಟ್ರೇಷನ್ ಮಾಡಿದ್ದ. ಅವ್ರೇನು ಕೆಲಸ ಮಾಡಿಕೊಂಡಂತ ಅಭಿಮಾನ ಬೆಳೆದವರು ಮಾಡ್ಬೇಕಂತ ಅದಕ್ಕೆ ಇದುವರೆಗೂ ಉತ್ತರ ಕೊಡು. ಈಶ್ವರ ಹತ್ರ ಕೇಳಿದ್ರೆ ನಮ್ಮ ಹತ್ರ ಇದ್ದೀರಿ ಅಂತಾರ ಈಶ್ವರು. ಅದು ಪ್ರೊಸೀಜರ್ ಏನ್ ಮಾಡ್ಬೇಕಂಬ ಪ್ರೊಸೀಜರ್ ಇದೆ ಸರ್. ಏನೈತೆ ಇಲ್ಲಿದ್ದಿದ್ದೆ ಸರ್ವಾನುಮತದಿಂದ ಒಪ್ಪಿಗೆ ಕೊಡ್ತೀರಿ ನಮ್ಗೆ. ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತೆ ಪತ್ರಿಕಾ ಭವನಿಗೆ ಟೌನ್ ಪ್ಲಾನಿಗೆ ಕಳಿಸಿ ಅಪ್ರೂವ್ ತಗೊಂಡ್ರು, ಅದಕ್ಕೆ ಏನ್ ಕಟ್ಟಬೇಕು ರೆಡಿ ಇದ್ದಾರೆ. ನೀವು ಇದುವರೆಗೂ ಸಿಎಸ್ ಆಗಿ ತೋರಿಸಿಲ್ಲ. ಇದು ಹೊಸ ಲೇಔಟ್ಗಳು ಆಗ್ತದೆ, ಇದರಾಗ ನಾ ತಗೋರಿ. ಆಮೇಲೆ ಎಲ್ಲಿದೆ ಏರಿಯಾ ಲೇಔಟ್ ಇಲ್ಲಿಗಲ್ ಇದು ರೋಡ್ ಕಟಿಂಗ್ ಹೋಗಿದ್ದು ಏನು ಸ್ಪಷ್ಟೀಕರಣ ಇದೆ? ಅದೇ 10 ಲೇಔಟ್ಗಳಿದೆ. ಘಟನೋತ್ತರ ಮಂಜುನಾಥ್ ಅಂತ ಹೇಳ್ತೀರಿ, ಇಂದ ಮುಗಿದು ಅಂತ ಹೇಳ್ತೀರಿ. ನಾವು ಕೇಳಿದಕ್ಕೆ ಯಾಕೆ ಉತ್ತರ ಕೊಡ್ಬಲ್ರಿ? ಪತ್ರಿಕಾ ಭವನ, ಕನ್ನಡ ಸಾಹಿತ್ಯ ಭವನಕ್ಕೆ ಕೇಳಕತ್ತೀವಲ್ಲ, ಯಾಕೆ ಕೊಡ್ಬಲ್ರಿ? ಜಾಗದ ಕೊರತೆ ಇದೆನಾ?
ಮಾನವಿ ಪಟ್ಟಣ ಪುರಸಭೆ ನಗರಸಭೆ ಆಗಲಿಕ್ಕೆ ಈಗಾಗಲೇ ಕ್ರಮ ಕೈಗೊಂಡಿರಿ. ಜನಸಂಖ್ಯೆ ಕಡಿಮೆ ಇದೆನಾ, ಪಾಪ್ಯುಲೇಷನ್ ಕಡಿಮೆ ಇದೆನಾ, ಏನು ಹೇಳಿ ಸರ್ ಏನು